ಅವ್ರ ತಪ್ಪು ಅಂತ ಹೇಗೆ ಹೇಳೋದಕ್ಕಾಗತ್ತೆ? ಪ್ರೀತಿ ಅನ್ನೋ ಹೆಸರಲ್ಲಿ ಮಗಳು ಒಬ್ಬ ಸೇಲ್ಸ್ಮನ್ನ ಮದುವೆ ಆಗಿ ಕಷ್ಟಪಡೋದಕ್ಕಿಂತ ದೊಡ್ಡ ಮನೆತನ ಸೇರಿಕೊಂಡ್ರೆ ಸಂತೋಷವಾಗಿರ್ತಾರೆ ಎಂದು ಬಯಸಿದ್ದಾರೆ. ಹಾಗಾದ್ರೆ ಈ ವಿಷಯದಲ್ಲಿ ತಪ್ಪು ಯಾರ್ದು? ಬಹುಶಃ ಆಗಿನ ಪರಿಸ್ಥಿತಿಗಳದು. ನಿಜಾನೆ. ಆ ಮನೆಯಿಂದ ಹೊರಗೆ ಬಂದ್ಮೇಲೆ ಎಲ್ಗ್ ಹೋದ್ರಿ ಜೀವ? ನಮ್ದೇ ಆದಂತ ಒಂದು ಪುಟ್ಟ ಬಾಡಿಗೆ ಮನೆ ಮಾಡ್ಕೊಂಡು ರಚನೆ. ಮಾಧುರಿ ಅನ್ನೋ ಹೆಸರೇ ಒಂಥರ ಬೆಂಕಿ ಇದ್ದಾಗೆ. ಅವಳು ಎಲ್ಲೇ ಕಾಲಿಟ್ರು ಆ ಜಾಗ ಹೊತ್ತಿ ಉರಿಯುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಮಾಧುರಿ ಹೆಸರು ತಗೊಳ್ತಾ ಇದ್ದಾಗೆ ಆ ಸಂಜೀವ ರಾಣ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಜಗಳ ಮಾಡೋದಕ್ಕೆ ಶುರು ಮಾಡಿದ್ರು. ಅವಳೇ ನನ್ನ ಸರಿಯಾದ ಟ್ರಂಪ್ ಕಾರ್ಡ್. ಸಂಜೀವನ್ಗೂ ರಾಣಂಗೂ ತಂದಿಡೋದಕ್ಕೆ ಇವಳೇ ಸರಿಯಾದವಳು ಅಂತ ನಾನ್ ಡಿಸೈಡ್ ಮಾಡಾಯ್ತು. ರಾಣಾ, ಮಾಮ್, ಏನಿದು? ಈ ಹುಡುಗಿ ಹೆಸರು ಮಾಧುರಿ ಅಂತ. ಮದ್ವೆ ಬ್ರೋಕರ್ ಇಂದ ಪ್ರಪೋಸಲ್ ಬಂದಿತ್ತು ಕಣೋ. ನಿನ್ನ ಜಾತಕ ಅವಳ ಜಾತಕನ ತೋರಿಸ್ದೆ. ಜಾತಕಗಳು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಿದೆ. ಇವಳೇನಾದ್ರೂ ನಿನ್ನ ಬಂದ್ರೆ ಶಿ ವಿಲ್ ಬಿ ಯೋರ್ ಲಕ್ಕಿ ಚಾಮ್. ನಿಮ್ಮಿಬ್ರು ಮದ್ವೆ ಆಯ್ತು ಅನ್ಕೋ, ನೀನ್ ಮುಟ್ಟಿದೆಲ್ಲ ಚಿನ್ನಾನೇ ಕಣೋ. ಪ್ರಪೋಸಲ್ನ ಹುಡುಗಿ ಮನೆಗೂ ಕಳ್ಸಿದೀವಿ. ಅವ್ರಿಗೂ ಇಷ್ಟ ಆಗಿದೆ. ಹುಡುಗಿನೂ ಒಪ್ಕೊಂಡಿದ್ದಾಳಂತೆ. ಹೌದಾ ಮಾಮ್? ಎಸ್. ನೋಡು, ನೀನ್ ಇಮಿಡಿಯೇಟ್ ಹೋಗಿ ಅಕ್ಕನ ಹತ್ರ ಮಾತಾಡು. ಓಕೆ ಮಾಮ್. ಈ ಹುಡುಗಿನ ಮದ್ವೆ ಆದ್ರೆ ನಿನಗೆ ಒಳ್ಳೇದಾಗತ್ತಂತಾರಣ? ಹ್ಞೂ ಅಮ್ಮ. ಹಾಗಿದ್ರೆ ನಾಳೆನೆ ನಿಮ್ಮ ಅಪ್ಪನ್ ಕರ್ಕೊಂಡು ಇವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಮ್ಮ ಬೇಡ ಅಮ್ಮ. ಅಪ್ಪನ್ಗೆ ಏನಾದ್ರು ಗೊತ್ತಾದ್ರೆ ನೀನ್ ಏನ್ ಕಿಸ್ತಿದ್ಯಾ, ನಿನ್ಗೆ ಯಾಕೆ ಮದ್ವೆ ಅಂತೇಳಿ ಸುಮ್ನೆ ಬೈತಾರೆ. ಸಂಜೀವನ್ ಕಳ್ಸು, ಅವನೋಗಿ ಮಾತಾಡ್ಕೊಂಡ್ ಬರ್ಲಿ. ಅವ್ರು ಓಕೆ ಅಂದ್ಮೇಲೆ ನಾವು ಮುಂದುವರ್ಸೋಣ. ರಾಣಾಗೆ ಒಂದ್ ಹುಡುಗಿ ಇಷ್ಟ ಆಗಿ ಆ ಸಂಬಂಧನ ನಿಮಗ್ ಮಾತಾಡೋದಕ್ಕೆ ಹೇಳಿದ್ರಾ? ಹೌದು ರಚ್ಚು, ದೊಡ್ಡವನಿಗೆ ಮದುವೆ ಆಗದೆ ಚಿಕ್ಕವನಿಗೆ ಹೇಗೆ ನೋಡೋದು ಅಂತ ಅಪ್ಪ ಕೋಪ ಮಾಡ್ಕೊಂತಾರೆ. ಅದು ಅಲ್ಲದೆ ನನ್ನಿಂದ ರಾಣಾ ಸಿಒ ಸ್ಥಾನ ಸಿಗ್ಲಿಲ್ಲ ಅನ್ನೋ ನೋವಲ್ಲಿದ್ದಾನೆ. ಈ ಮದುವೆ ಮಾಡಿಸಿ ಅವನ ಮನಸ್ಸನ್ನ ತಣ್ಣಗೆ ಮಾಡುವಂತ ಅಮ್ಮ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಆ ಹುಡುಗಿ ಮನೆಗೆ ಹೋದೆ ಸಂಬಂಧ ಮಾತಾಡೋಕ್ಕೆ ಅಂತ. ಆವಾಗಲೇ ನನಗೆ ಗೊತ್ತಾಗಿದ್ದು ರಾಣಾ ಇಷ್ಟಪಟ್ಟ ಹುಡುಗಿ ಬೇರೆ ಯಾರೂ ಅಲ್ಲ, ಮಾಧುರಿ ಅಂತ. ನನ್ನ ನೋಡಿದ ತಕ್ಷಣನೇ ಮಾಧುರಿ ಅಪ್ಪ ಜನಾರ್ದನ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಗಲಾಟೆ ಮಾಡಿದ್ರು. ನನ್ನ ಮಗಳನ್ನ ನಾನು ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರನ ಮಗ ರಾಣಂಗೆ ಕೊಡ್ತೀನಿ ಅಂತ ಹೇಳಿದ್ರು. ಆಗ ಗೆಟ್ ಔಟ್ ಅಂತ ಹೇಳಿ ಕುತ್ತಿಗೆ ಹಿಡಿದು ಆಚೆ ತಳ್ಬಿಟ್ರು. ನೀವ್ ತಕ್ಷಣ ಹೇಳಿಲ್ವಾ ಅವ್ರಿಗೆ ನೀವು ಜಗದೀಶ್ ಚಂದ್ರ ಅವ್ರ ಹಿರಿ ಮಗ ಅಂತ? ಹೇಳೋದಕ್ಕೆ ಅವಕಾಶ ಸಿಗ್ಲಿಲ್ಲ ರಾಜು. ಇಷ್ಟರಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದ ಮಾಧುರಿ ನನ್ನ ಒಂದು ದೇವಸ್ಥಾನ ಕರ್ಕೊಂಡು ಹೋದ್ಲು. ತಾಳಿ ತೋರಿಸಿ ನೀನ್ ಇಲ್ಲದಿದ್ರೆ ನಾನು ಬದುಕಲ್ಲ, ಈಗಲೇ ತಾಳಿ ಕಟ್ಟಿ ನಿನ್ನ ಹೆಂಡತಿ ಸ್ಥಾನ ಕೊಡು ಅಂತ ಹೇಳಿದ್ಲು. ಮಾಧುರಿ ಎಂತ ಹಠವಾದಿ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಇಬ್ರು ಮದುವೆ ಆದ್ವಿ. ಏನ್ರಿ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ನಿಮ್ ಕಥೆಲಿ? ಅಲ್ಲ, ಕೊನೆ ಪಕ್ಷ ನೀವು ಮಾಧುರಿಗಾದ್ರೂ ಸತ್ಯ ಹೇಳ್ಬೇಕು ತಾನೆ ನೀವ್ ಯಾರು ಅಂತ. ಹೇಳ್ಬೇಕು ಅನ್ನೋಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತು ರಚ್ಚ. ಆಮೇಲೆ ಏನಾಯ್ತು?
ನಿಂತ್ಕೋ. ತೆಗಿಯ ಕಾಲು, ಹೊರಗಿಡು, ಹೊರಗಿಡು. ನಿನ್ನಂತ ದುಷ್ಟನ ಕಾಲು ನನ್ನ ಮನೆ ನೆಲನ ಸೋಕ್ಬಾರ್ದು. ಅಮ್ಮ ಕೋಪ ಮಾಡ್ಕೋಬೇಡ. ಅದೇನಾಯ್ತು ಅಂದ್ರೆ ಏಯ್ ಶಿವ, ನಿನ್ನ ತಮ್ಮ ರಾಣ ಒಂದ್ ಹುಡುಗಿನ ಇಷ್ಟಪಡ್ತಿದ್ದಾನೆ. ಹೋಗಿ ಸಂಬಂಧ ಮಾತಾಡ್ಕೊಂಡ್ ಬಾ ಅಂತಂದ್ರೆ ನೀನೇ ಅವಳನ್ನ ಮದುವೆ ಕರ್ಕೊಂಡ್ ಬಂದಿದ್ಯಾ? ಎಂತ ಅಯೋಗ್ಯನೋ ನೀನು. ಜಾತಕದವರು ಸರಿಯಾಗಿ ಹೇಳಿದ್ದಾರೆ ನಿನ್ ಬಗ್ಗೆ. ಎಲ್ಲರಿಗೂ ಮೋಸ ಮಾಡಿ ನಿನ್ನ ನೋಡ್ಕೋತೀಯ ಅಂತ ಸರಿಯಾಗಿ ಹೇಳಿದ್ದಾರೆ ಅವರು. ಅಮ್ಮ ಇದ್ರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲಮ್ಮ. ನಾನು ಮಾಧುರಿನೂ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ವಿ. ಏನ್ ಹೇಳ್ತಿದ್ಯಾ ಸಂಜೀವ ನೀನು? ಇವ್ರ ಅಪ್ಪನ ಹತ್ರ ಮಾತಾಡ್ದಾಗ ನಮ್ ಹುಡುಗಿ ನಿಮ್ ಹುಡುಗನ ಇಷ್ಟಪಟ್ಟಿದ್ದಾಳೆ, ನಾವ್ ಮದ್ವೆಗೆ ರೆಡಿ ಅಂತ ಹೇಳಿದ್ರಲ್ಲ. ಕ್ಷಮಿಸಿ, ಅಪ್ಪ ಹೇಳಿದಾಗ ನನಗಿಷ್ಟ ಇಲ್ಲ ಅಂತಾನೆ ಹೇಳಿದ್ದೆ. ಅದ್ಹೇಗೆ? ನಾನು ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಅವರು ಬಲವಂತವಾಗಿ ಸಂಬಂಧ ಬೆಳೆಸೋದಕ್ ನೋಡಿದ್ರು. ಸುಳ್ಳು, ನೀನು ಸುಳ್ಳು ಹೇಳ್ತಿದ್ಯಾ. ರಾಣನ್ನ ಮದುವೆ ಆಗೋದಕ್ಕಿಂತ ಶ್ರೀವಾರಿ ಜ್ಯುವೆಲರ್ಸ್ ನ ಸಿಇಒ ಆಗಿರೋ ಈ ಸಂಜೀವನ್ನ ಮದುವೆ ಆದ್ರೆ ಎಲ್ಲ ಆಸ್ತಿ ನಿನ್ ಕೈಗೆ ಸೇರ್ಬಿಡುತ್ತೆ ಅನ್ನೋ ದುರಾಸೆ ನಿನಗೆ. ಅದಕ್ಕೆ ರಾಣಗ್ ಮೋಸ ಮಾಡಿ ಇವನನ್ನ ಬುಟ್ಟಿಗೆ ಹಾಕೊಂಡಿದ್ಯಾ? ಅಮ್ಮ ಮಾಧುರಿ ಬಗ್ಗೆ ಹೀಗೆಲ್ಲ ಕೆಟ್ಟದ ಮಾತಾಡಬೇಡ. ನಾನು ಹೀಗೆ ಕಣ ಮಾತಾಡೋದು. ಕಂತೆಗ್ ತಕ್ ಬೊಂತೆ ಅನ್ನೋ ಹಾಗೆ ನೀನು ನಂಬಿಕೆ ದ್ರೋಹಿ. ಇವಳೊಬ್ಳು ಮೋಸಗಾರ್ತಿ. ಸರಿಯಾಗಿದ್ದೀರಾ ಇಬ್ರು. ಅಮ್ಮ ನಾನು ನಿನ್ನ ಮಗ, ನನ್ನನ್ನ ನೀನ್ ಏನ್ ಬೇಕಾದ್ರೂ ಬೈಯಿ, ನನಗೆ ಯಾವ ಬೇಜಾರು ಇಲ್ಲ. ಆದ್ರೆ ಮಾಧುರಿ ಬಗ್ಗೆ ದಯವಿಟ್ಟು ಹೀಗೆಲ್ಲ ನೆಗೆಟಿವ್ ಆಗಿ ಮಾತಾಡಬೇಡ. ಮಾತಾಡಿದ್ರೆ ಸಾಯಿಸ್ಬಿಡ್ತೀಯಾ? ಹಾ, ನೀನು ಸಾಯಿಸೋನೆ ಕಣೋ. ಅಮ್ಮ ಅಮ್ಮ ಅನ್ಕೊಂಡೆ ವಿಷ ಇಟ್ಟು ಕೊಂದ್ ಬಿಡ್ತೀಯ. ಮೊದ್ಲು ಆ ಚಾಕುನ ಕೆಳಗ್ ಬಿಸಾಕಿ. ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಮ್ಮ? ಇವತ್ತಿಗೆ ನನಗೂ ಇವನಿಗೂ ಋಣ ಮುಗಿದೋಯ್ತು. ಇನ್ನೊಂದು ಸಲ ಈ ಮನೆ ಕಡೆ ತಲೆ ಕೂಡ ಹಾಕಿ ಮಲ್ಗೋ ಹಾಗಿಲ್ಲ. ಒಂದ್ ವೇಳೆ ನಾನು ಸತ್ರು, ಅವ್ರ ಅಪ್ಪ ಸತ್ರು, ಈ ಮನೆಯಲ್ಲಿ ಯಾರೇ ಸತ್ರು ನಮ್ ಯಾರ ಮುಖನೂ ನೋಡಕ್ ಬರೋ ಹಾಗಿಲ್ಲ. ಇದು ನಾನ್ ಇವನಿಗೆ ಕೊಡ್ತಿರೋ ಶಾಪದ ಶಿಕ್ಷೆ. ಅದಕ್ಕೂ ಮೀರೇನಾದ್ರೂ ಬಂದಿ ಅಂದ್ರೆ ನನ್ನ ಹೆಣ ಬೀಳುತ್ತೆ. ನಿಮ್ ಪ್ರೀತಿನ, ಮಾಧುರಿ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ನೀವ್ ಮಾಧುರಿನ ಮದ್ವೆ ಆದ್ರಿ. ಇದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ. ಇನ್ನು ರಾಣ ವಿಷಯಕ್ ಬಂದ್ರೆ
ಆ ಹುಡ್ಗಿ ನಿನ್ ಫೋಟೋನ ನೋಡಿದ್ಮೇಲೆ ಇಷ್ಟಪಟ್ಟೆ ಮದ್ವೆ ಆಗ್ತಾಳಂತೆ ಅನ್ನೋ ಕನ್ಫರ್ಮೇಶನ್ ಬಂದ್ಮೇಲೆನೆ ರಾಣ ಅವಳ ಮೇಲೆ ಫೀಲಿಂಗ್ಸ್ ಬೆಳೆಸ್ಕೊಂಡಿದ್ದು. ಇದ್ರಲ್ಲಿ ರಾಣನ್ ತಪ್ಪು ಏನೂ ಇಲ್ಲ. ಇನ್ನು ನಿಮ್ ತಾಯಿ ಮನೆಯವರು ಅವ್ರವ್ರ ಇಷ್ಟಕ್ಕೆ ಅವ್ರವ್ರ ಊಹೆ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಸಂಪೂರ್ಣ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಇದೆಲ್ಲ ಲಾಯರ್ ಜನಾರ್ದನ್ ಅವ್ರ ದುರಾಸೆಯಿಂದ ಆಗಿರೋ ಕನ್ಫ್ಯೂಷನ್ಸ್ ಅಲ್ವಾ ಜೀವ? ಅವ್ರ ತಪ್ಪು ಅಂತ ಹೇಗೆ ಹೇಳೋದಕ್ಕಾಗತ್ತೆ? ಪ್ರೀತಿ ಅನ್ನೋ ಹೆಸರಲ್ಲಿ ಮಗಳು ಒಬ್ಬ ಸೇಲ್ಸ್ಮನ್ನ ಮದುವೆ ಆಗಿ ಕಷ್ಟಪಡೋದಕ್ಕಿಂತ ದೊಡ್ಡ ಮನೆತನ ಸೇರಿಕೊಂಡ್ರೆ ಸಂತೋಷವಾಗಿರ್ತಾರೆ ಎಂದು ಬಯಸಿದ್ದಾರೆ. ಹಾಗಾದ್ರೆ ಈ ವಿಷಯದಲ್ಲಿ ತಪ್ಪು ಯಾರ್ದು? ಬಹುಶಃ ಆಗಿನ ಪರಿಸ್ಥಿತಿಗಳದು. ನಿಜಾನೆ. ಆ ಮನೆಯಿಂದ ಹೊರಗೆ ಬಂದ್ಮೇಲೆ ಎಲ್ಗ್ ಹೋದ್ರಿ ಜೀವ? ನಮ್ದೇ ಆದಂತ ಒಂದು ಪುಟ್ಟ ಬಾಡಿಗೆ ಮನೆ ಮಾಡ್ಕೊಂಡು ರಚನೆ. ಅಣ್ಣ ನೀನು ಇನ್ಮೇಲೆ ನೀವೆಲ್ಲಿರ್ತೀರೋ ಅದೇ ನನ್ನ ಮನೆ. ಮೇಡಮರೇ, ಇದು ನನ್ನ ಈ ತಿಂಗಳ ಸಂಬಳ. ಇದು ನನ್ನ ಈ ತಿಂಗಳ ಸಂಬಳ. ಏನಿದು 500 ರೂಪಾಯಿ ಕಡಿಮೆ ಇದೆಯಲ್ಲ? ಅದು ಇವನು ಬಿಯರ್ ಹೊಡಬೇಕು ಅಂತ ಹೇಳ್ದ, ಅದಕ್ಕೆ ಬಿಯರ್ ಹೊಡಿಸ್ದೆ. ಇಲ್ಲ ಮಧುರ, ನಾನಲ್ಲ ಕುಡಿದ್ರೆ ಇವನು. ಇಲ್ಲ ಇಲ್ಲ, ನಾನ್ ಕುಡ್ದಿಲ್ಲ, ಸುಳ್ಳು ಹೇಳ್ಬೇಡ. ನೀನೇ ಕುಡ್ದಿರೋದು. ಇಲ್ಲಿ ಬರ್ತೈತೆ. ಅಲ್ಲಿಂದ ಬರ್ತೀರ. ಬಾವ ಬಾಮ ಇಬ್ರು ಕಳ್ರೆ ಮಾಡ್ತೀನಿ ರೀ ನಿಮ್ಗೆ. ನೀನೇ ಕುಡ್ದಿರೋದು. ಅಲ್ಲಾಡ್ತೀನಿ ನೋಡ. ಮಧುರೈ, ಇದನ್ನ ಮಾಡಿ. ಜೀವ, ಮಗುಗೆ ಏನ್ ಹೆಸರು ಇಡೋಣ? ಕೃಷ್ಣ. ಗಂಡ್ ಮಗು ಹುಟ್ಟಿದ್ರೆ ಓಕೆ, ಬೈ ಚಾನ್ಸ್ ಹೆಣ್ಮಗು ಹುಟ್ಟಿದ್ರೆ ಏನ್ ಮಾಡೋದು? ಗಂಡಾಗ್ಲಿ ಹೆಣ್ಣಾಗ್ಲಿ ಮಗು ಹೆಸರು ಮಾತ್ರ ಕೃಷ್ಣನೇ ಫಿಕ್ಸ್. ಸರಿ.